ನಮಸ್ಕಾರ ಎಲ್ರಿಗೂ. ಕಗ್ಗದ ಬೆಳಕಿಗೆ ಸ್ವಾಗತ. ಡಿ ವಿ ಜಿಯವರ ಒಂದು ಪದ್ಯ ಇದೆ, 109ನೇ ಪದ್ಯ. ಅದರಿಂದ ನಾವು ಯಾವ ತತ್ವವನ್ನು ಗ್ರಹಿಸಬಹುದು ಅಂತ ಏನಾದರೂ ಯೋಚನೆ ಮಾಡಿದರೆ ಅದರಿಂದ ದೇಶಭಕ್ತಿ ಜಾಗೃತಿ ಆಗುತ್ತೆ. ಕಲಾಂ ಅವರು ಯೋಚಿಸಿದಂಥ ಸೂಪರ್ ಪವರ್ ಭಾರತ ಅಂತ ಹೇಳಿ ಅದಕ್ಕೆ ಬೇಕಾದಂತಹ ವಿವೇಕಾನಂದರು ಹೇಳಿದಂತಹ ತತ್ವ ಉತ್ತಿಷ್ಠತ ಜಾಗೃತ ಪ್ರಾಪ್ಯವರ ನಿಬೋಧತ ಅಂತ ಇವಷ್ಟು ಸಿಗುತ್ತೆ ಒಂದು ಕಗ್ಗದಲ್ಲಿ. ಏನು ಕಗ್ಗ ಹೇಳುತ್ತೆ ಅಂದರೆ, ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ ತಲದಿಂದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ, ಚಲಿಸದೆನಿಸಿದ ಜಡವ ನಾವ ಗಾಳಿಯೋ ಸೋಕೆ ಬಲ ತೀವಿ ಚಲಿಪುದದು ಮಂಕುತಿಮ್ಮ ಅಂತಾರೆ. ಅಂದರೆ ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ಪದ ತಲದಿಂದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ. ಕತೆ ನಿಮಗೆಲ್ಲ ಗೊತ್ತೇ ಇದೆ, ಅಹಲ್ಯೆ ಕತೆ. ಬಂಡೆಯಾಗಿರ್ತಾಳೆ ಅಂತ ಹೇಳಿ ಅಂದರೆ ರಾಮ ಬಂದಿದ್ದರಿಂದ ಅವನ ಸ್ಪರ್ಶದಿಂದ ಎದ್ದು ಜೀವಂತವಾಗ್ತಾಳೆ. ಅದು ಒಂದು ಕತೆ, ಅಂದರೆ ಹೇಳೋದಕ್ಕೆ ವಿಷಯವನ್ನು. ಆದರೆ ರಾಮ ಬಂದದ್ರಿಂದ ಸ್ಫೂರ್ತಿ ಪಡೆದು ಆಕೆ ಎಂತಹ ಒಂದು ಶಕ್ತಿಯುತವಾಗಿ ರೂಪುಗೊಳ್ತಾಳೆ ಅಂತ ಆ ತರಹ ಶಕ್ತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಜಡವನೆನಿಸಿದ ಆವ ಗಾಳಿಯೋ ಸೋಕೆ. ಏನು ಜಡ ಅಂತ ಸುಮ್ಮನೆ ಒಂದು ಟಚ್ ಅಂತ ಅನ್ನೋಗೆ ಅಂತಹ ಒಂದು ಪ್ರೇರಣೆ ಸಿಕ್ಬಿಡುತ್ತೆ. ಆಗ ಬಲ ತೀವಿ ಚಲಿಪುದದು ಮಂಕುತಿಮ್ಮ ಅಂತ ಹೇಳ್ತಾರೆ. ಆ ಥರ ಹೇಗಾಗುತ್ತೆ ಅಂತ ಸುಮ್ಮನೆ ನಾವು ಒಂದು ಸ್ವಲ್ಪ ಯೋಚನೆ ಮಾಡೋಣಂತೆ. ಇಂದಿನ ದಿನಗಳಲ್ಲಿ ದೇಶಭಕ್ತಿ ಜಾಗೃತಿ ಬೇಕು ಅಂತ ಹೇಳಿ ಅನಿಸುತ್ತೆ. ಆದರೆ ನಾವು ಯಾವಾಗ ನಮ್ಮ ಅಖಂಡತೆಯನ್ನು ಒಂದನ್ನು ಎಲ್ಲರೂ ಒಂದು ಅನ್ನುವಂಥ ಶಕ್ತಿಯನ್ನು ತೋರಿಸಿದ್ವಿ ಅಂದರೆ ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಧೈರ್ಯವನ್ನು ತೋರ್ಪಡಿಸಿದ್ವಿ. ಮುಂಬೈ ಮೇಲೆ ಭಯೋತ್ಪಾದಕ ದಾಳಿ ಆದಾಗ ತೋರ್ಪಡಿಸಿದ್ವಿ. ಕಳೆದ ವಿಶ್ವಕಪ್ನಲ್ಲಿ ಭಾರತ ಗೆದ್ದಾಗ ತೋರ್ಪಡಿಸಿದ್ವಿ. ಏರ್ ಸ್ಟ್ರೈಕ್, ಸರ್ಜಿಕಲ್ ಸ್ಟ್ರೈಕ್, ಆಪರೇಷನ್ ಸಿಂಧೂರ್ ಆವಾಗೆಲ್ಲ ತೋರಿಸಿದ್ವಿ. ಅಂದರೆ ಉತ್ಕಟ ಕ್ಷಣಗಳಲ್ಲಿ ಬಂದಾಗ ಮಾತ್ರ ನಮ್ಮ ಶಕ್ತಿಯನ್ನು ತೋರ್ಪಡಿಸ್ತೀವಿ, ಉಳಿದಂತೆ ನಿದ್ದೆ ಮಾಡ್ತಿರ್ತೀವಿ ಅನ್ನೋ ಹಾಗೆ ಭಾವನೆ ಬರುತ್ತಷ್ಟೆ. ಅದಕ್ಕೆ ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ಅಂದರೆ ನಾವು ಕೂಡ ಏನೋ ಮಲ್ಕೊಂಡಿದ್ದೀವಿ, ಆದರೆ ನಮ್ಮ ಶಕ್ತಿ ಎಂಥದ್ದು ಅಂತ ಜಗತ್ತಿಗೆ ತೋರಿಸ್ಕೊಟ್ಬಿಟ್ಟಿದ್ದೀವಲ್ಲ. ಭಾರತನೇ ಉದಾಹರಣೆ ಇತ್ತೀಚಿನ ದಿನಗಳೇನೆ. ಹಾಗಾಗಿ ಎಟರ್ನಲ್ ವಿಜಿಲೆನ್ಸ್ ಈಸ್ ದಿ ಎಸೆನ್ಸ್ ಆಫ್ ಲಿಬರ್ಟಿ ಅಂತ ಹೇಳ್ತಾರೆ. ನಿಜವಾಗ್ಲೂ ತುಂಬ ಚೆನ್ನಾಗಿರುವಂತಹ ಪದ. ನಿರಂತರ ಜಾಗೃತಿಯೇ ನಾವು ಸ್ವಾತಂತ್ರ್ಯಕ್ಕೆ ಕೊಡುವಂತಹ ಬೆಲೆ ಅಂತ ಹೇಳಿ ಹಾಗಾಗಿ ನಾವು ಜಾಗೃತರಾಗಿರಬೇಕು ಅಂತ ಹೇಳಿ ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ ತಲದ ಸಂಸ್ಪರ್ಶದಿಂದ ಹಾಗೆ ಎದ್ದು ನಿಂತ್ಕೋಬೇಕು. ಇಲ್ಲದೇ ಇದ್ದರೂ ಬೇಡಪ್ಪ, ನಾವು ಇಂಥವ್ರು ಅಂತ ತೋರಿಸ್ಬಿಟ್ರೆ ವೈರಿಗಳು ನಮ್ಮ ಮೇಲೆ ಎರಗುವಂತಹ ದುಸ್ಸಾಹಸವನ್ನು ನಾವು ಮಾಡೋದೇ ಇಲ್ಲ. ಅದಕ್ಕೆ ಒಂದು ಕಥೆಯನ್ನು ಹೇಳಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸುತ್ತೆ. ನಮ್ಮ ಸ್ವಾತಂತ್ರ್ಯ ಯುದ್ಧದಲ್ಲಿ ಜಲಾಕರಿ ಬಾಯಿ ಅಂತ ಅನ್ನೋದೊಂದು ಪುಟ್ಟ ಪಾತ್ರ. ಆಕೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಸಂಸ್ಥಾನದಲ್ಲಿ ಪರಿಚಾರಕ್ಕೆ. ಆಕೆ ಒಂದು ಸಲ ಬ್ರಿಟಿಷರು ಯುದ್ಧ ಮಾಡೋಕ್ಕೆ ಬಂದಿರ್ತಾರೆ, ತುಂಬ ಸೈನ್ಯದಿಂದ ಬಂದಿರ್ತಾರೆ. ಯಾಕೆಂದರೆ ಒಂದು ಸಲ ಸೋತು ಹೋಗಿರ್ತಾರೆ. ಹಾಗಾಗಿ ಆ ಸಲ ಬಂದಾಗ ದೊಡ್ಡ ಸೈನ್ಯ ಪಿರಂಗಿಗಳನ್ನೆಲ್ಲ ತೊಗೊಂಬಂದಿರ್ತಾರೆ. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಗೆ ಗೊತ್ತಾಗುತ್ತೆ, ಇನ್ನು ನನ್ನ ಸೈನ್ಯ ಸಾಲಲ್ಲ ಇದಕ್ಕೆ ಅಂತ ಹೇಳಿ ಆವಾಗ ಚಿಂತನ ಮಂಥನ ಕ್ಷಿಪ್ರಗತಿಯಲ್ಲಿ ಆಗಬೇಕಲ್ಲ, ಕ್ಷಿಪ್ರಗತಿಯಲ್ಲಿ ಚಿಂತನ ಮಂಥನ ಆಗುತ್ತೆ. ಅವಾಗ ಹೇಳ್ತಿರ್ತಾರೆ ಹೇಗೆ ಮಾಡೋದು. ಯಾಕೆಂದರೆ ಅವರಿಗೆ ಕಿತ್ತೂರು ರಾಣಿ ಚೆನ್ನಮ್ಮನ ಹಿಡಿದು ಆಕೆಗೆ ಚಿತ್ರಹಿಂಸೆ ಕೊಟ್ಟಿದ್ದು ಜ್ಞಾಪಕ ಇರುತ್ತೆ. ಈಕೆಗೂ ಹಾಗೆ ಆಗ್ಬಿಡುತ್ತಲ್ಲ ಅಂತ ಹೇಳಿ ಆವಾಗ ಆ ಸಭೆಗೆ ಆ ಜಲಾಕರಿ ಬಾಯಿ ಬರ್ತಾಳೆ. ಆಗಂದು ಹೇಳ್ತಾಳೆ, ಅಂದರೆ ಜಡವ ನಾವ ಗಾಳಿಯೋ ಸೋಕೆ ಬಲ ತೀವಿ ಚಲಿಪುದುದು ಮಂಕುತಿಮ್ಮ ಅಂತ ಡಿ ವಿ ಜಿ ಹೇಳಿದ್ರಲ್ಲ, ಹಾಗೆ ಅಂತಹ ಒಂದು ಚಿಂತನಾಯುಕ್ತವಾದಂತಹ ಒಂದು ಉದಾಹರಣೆ, ಅಥವಾ ನೀವು ಏನು ಹೇಳ್ತೀರ ಸೊಲ್ಯೂಷನ್ ಅಂತ ಹೇಳ್ತೀರ, ಹಾಗೆ ಹೇಳ್ತಾರೆ. ಏನದು ಅಂತಂದರೆ, ನಾನು ರಾಣಿಯ ವೇಷ ಹಾಕ್ಕೊಂಡು ನಾನು ಈ ಯುದ್ಧದಲ್ಲಿ ಭಾಗವಹಿಸ್ತೀನಿ, ರಾಣಿ ಕಾಲಾವಿ ಕಡೆಯಿಂದ ಪಾರಾಗಿ ಹೋಗಲಿ ಅಂತ ಹೇಳಿ ಎಲ್ರಿಗೂ ಒಪ್ಪಿಗೆ ಆಗುತ್ತೆ. ಹೋಗ್ತಾಳೆ ಇವಳು ರಾಣಿಯ ವೇಷ ಹಾಕ್ಕೊಂಡು, ವೀರಾವೇಶದಿಂದ ಕೋಟೆ ಬಾಗಿಲು ತೆಗೆದು ಹೋಗ್ತಾಳೆ. ಆಗ ಯುದ್ಧ ಮಾಡ್ತಿದ್ದನ್ನು ನೋಡಿ ಆ ಬ್ರಿಟಿಷ್ ಅಧಿಕಾರಿಗೂ ಗಾಬರಿ ಆಗುತ್ತೆ. ಆಗ ಯಾರೋ ಒಬ್ಬ ದೇಶದ್ರೋಹಿ ಹೋಗಿ ಆ ಬ್ರಿಟಿಷ್ ಅಧಿಕಾರಿಗೆ ಹೇಳ್ತಾಳೆ, ಇವಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಲ್ಲ, ಜಲಾಕರಿ ಬಾಯಿ ಅಂತ. ಅದು ಇವಳಿಗೆ ಕೇಳಿಸುತ್ತೆ. ತನ್ನ ಕುದುರೆನ ಟಕ ಟಕ ಅಂತ ಆ ಕಡೆ ಓಡಿಸ್ಕೊಂಡು ಅವನು ಹೇಳ್ದವನಂತ ಕತ್ತನ್ನು ಹಾರಿಸ್ಬಿಡ್ತಾಳೆ. ನಾನೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಬನ್ನಿ ನನ್ನ ಜೊತೆ ಯುದ್ಧಕ್ಕೆ ಅಂತ. ಆ ವೀರಾವೇಶವನ್ನು ನೋಡಿದಂತಹ ಬ್ರಿಟಿಷ್ ಅಧಿಕಾರಿ ದಂಗಾಗೋಗ್ಬಿಡ್ತಾನೆ. ಆದರೆ ಗೊತ್ತಾಯ್ತು, ಮತ್ತೆ ಇನ್ನೊಬ್ಬ ಹೋಗಿ ಹೇಳ್ತಾನೆ, ಈಕೆ ಜಲಾಕರಿ ಬಾಯಿ
ಝಾನ್ಸಿ ರಾಣಿ ಅಲ್ಲ ಅಂತ. ಆಗ ಮುಗಿಬಿದ್ದು ಅವಳನ್ನು ಮುಗಿಸ್ಬಿಡ್ತಾರೆ. ಆಗ ಬ್ರಿಟಿಷ್ ಅಧಿಕಾರಿ ಒಂದು ಮಾತನ್ನು ಹೇಳ್ತಾಳೆ, ಭಾರತದ 1% ಮಹಿಳೆಯರು ಈ ಥರ ವೀರಾವೇಶದಿಂದ ಹೋರಾಡಿದರೆ ನಾವಿಲ್ಲಿ ಉಳಿಯೋದಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಅಂತ. ಹಾಗೆಯೇ ಗ್ವಾಲಿಯರ್ನಲ್ಲಿ ಈಗ ಆಕೆಯ ನೆನಪಿಗಾಗಿ ಯೂನಿವರ್ಸಿಟಿ ಕಟ್ಟಿದ್ದಾರೆ, ಪುತ್ಥಳಿಯನ್ನು ಕಟ್ಟಿದ್ದಾರೆ. ಒಂದು ಸಲ ನಾವು ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣಂತೆ. ಯಾವ ಥರ ಹೇಳ್ತಾರೆ ಅಂದರೆ, ಶಿಲೆಯಾಗಿ ನಿದ್ರಿಸುತ್ತಿದ್ದಾಕೆ ರಾಮಪದ ತಲದ ಸಂಸ್ಪರ್ಶದಿಂದ ಎದ್ದು ನಿಂತಂತೆ, ಜಡವನಾವ ಗಾಳಿಯೋ ಸೋಕೆ ಬಲ ತೀವಿ ಚಲಿಪುದುದು ಮಂಕುತಿಮ್ಮ ಅಂತ ಅನ್ನೋದಕ್ಕೆ ಎಂತೆಂತಹ ಉದಾಹರಣೆಗಳು ನಮ್ಮ ದೇಶದಲ್ಲಿದೆ. ಅವರಿಗೆಲ್ಲರಿಗೂ ಒಂದು ಸಲ ನಮೋ ನಮಃ ಅಂತ ಹೇಳೋಣಂತೆ.